ಎಲ್ಲರಿಗೂ ಹೌ ಈಸ್ ಯುವರ್ ಲೈಫ್ ಅಂತ ಕೇಳಿದ್ರೆ ಇವ್ರಿಗೆ ಹಾವ್ ಈಸ್ ಯುವರ್ ಲೈಫ್ ಅಂತ ಹೇಳ್ಬೋದು. ಇವರು ಪುಂಗಿ ಊದಿದ್ರೆ ಬರೀ ಹುತ್ತದಲ್ಲಿರೋ ಹಾವುಗಳಲ್ಲ, ಫೋಟೋದಲ್ಲಿರೋ ಹಾವುಗಳು ಕೂಡ ತಲೆ ಅಲ್ಲಾಡ್ಸುತ್ತೆ. ಹಾವಿನ ಪಾತ್ರಕ್ಕೆ ಹೀರೋಯಿನ್ ಹಾಕ್ಬಿಡ್ತಾರೆ, ಅವ್ರನ್ನ ನಾಗಿಣಿ ಅಂತ ಕರೀತಾರೆ. ನೀವೇನಾದ್ರು ಹೀರೋ ಆದ್ರೆ ನಾಗಣ್ಣ ಅಂತ ಕರಿಬೋದಾ ನಿಮ್ಮ? ಇವಾಗ ಏನಿದ್ರು ಫೋನ್ ಮಾಡಿದ್ರೆ ಪಿನ್ನಿಂದ ಹಿಡಿದು ಫಿಗರ್ ತನಕ ಮನೆಗೆ ಬರ್ತಾರೆ, ಪಿನ್ನಿಂದ ಹಿಡಿದು ಫಿಗರ್ ತನಕ ಮನೆಗೆ ಬರ್ತಾರೆ. ಏನ್ ಬೇಕು ಸರ್ ನಿಮ್ಗೆ? ನಿಮ್ಮ ಹೆಂಡತಿ ನಿಮ್ಮನ್ನ ಸುಮ್ಮನೆ ಕರೆದು ತಿರುಗ್ತೀರಾ ಅಥವಾ ಪುಂಗಿದ ಊದ್ಬೇಕಾ ಸರ್? ಆಟೋ ಹಿಂದೆ ಹಾಕೊಳ್ಳಕ್ಕೆ ಒಂದೆರಡು ಲೈನ್ಗಳು ಹೇಳ್ಬೋದಾ? ಅನ್ನೋರು ಯಾರು ಅನ್ನ ಇಕ್ಕಲ್ಲ ಅಂತ ಬರುತ್ತೆ. ಜೊತೆಲಿರೋರೇ ಮಡ್ಬೋದು, ಜೊತೆಲಿರೋರೇ ಮಡ್ಬೋದು. ಈಗ ವಿಷ್ಣುವರ್ಧನ್ ಅವರು ನಾಗರಹಾವು, ನೀವು ಯಾವ ಹಾವು? ನೀವು ಬರೀ ದೇಹದಲ್ಲಿ ವಿಷ ಇರೋ ಹಾವನ್ನ ಮಾತ್ರ ಹಿಡಿಯೋದಾ? ಮನಸ್ಸಲ್ಲಿ ವಿಷ ಇಟ್ಕೊಂಡಿರೋ ಮನುಷ್ಯನ ಹಿಡಿಯಲ್ಲ. ಹಾವುಗಳನ್ನ ದೂರದಿಂದ ನೋಡೋಕ್ಕೆ ಭಯ, ಸತ್ತಿರೋ ಹಾವುಗೂ ಹತ್ರ ಹೋಗಲ್ಲ ಕೆಲವರು. ನಿಮ್ಗೆ ಬೇರೆ ರಕ್ತ ಹರಿತಿರುತ್ತಾ ಅಷ್ಟು ಧೈರ್ಯ ಬರೋಕ್ಕೆ ಅಂತ? ಏನ್ ತಿಂತೀರಾ ಅಂತ? ತಾಳಿ ಕಟ್ಟಕ್ಕೆ ಎದುರಲಿಲ್ಲ ನಾವು ಹಿಡಿಯಕ್ಕೆ ಎದುರ್ತೀನಿ, ತಾಳಿ ಕಟ್ಟಕ್ಕೆ ಎದುರಲಿಲ್ಲ ನಾವು ಹಿಡಿಯಕ್ಕೆ ಎದುರ್ತೀನಿ. ನಮ್ಮವರೇ ನಾನು ಊರಲ್ಲಿಲ್ಲ, ನನ್ನ ಹೆಂಡತಿ ಒಬ್ಳಿಂದ ಬೇಗ ಹೋಗ್ಬಿಡಿಯಪ್ಪ, ನನ್ನ ಹೆಂಡತಿ ಒಬ್ಳಿಂದ ಬೇಗ ಹೋಗ್ಬಿಡಿಯಪ್ಪ. ಏನಕ್ಕೆ? ಹಾವು ಬಂದು ನೀವು ಹಾವು ಹಿಡಿಯೋರು ಪುಂಗಿ ಹಿಡ್ಕೊಳ್ಳೋದ್ರಿಂದ ನಿಮ್ಮನ್ನು ತುಂಬಾ ಪುಂಗ್ತಾರೆ ಅಂತಾರೆ ಜನ. ನಾವು ಪುಂಗ್ತೀವಿ ಸರ್. ಈ ಫ್ರೆಂಡ್ಸ್ ಜೋರಾಗಿ ಜಗಳ ಆಡ್ತಿರ್ತಾರೆ. ಜಾಸ್ತಿ ಮಾತ್ರ ನನ್ನ ಗಂಡನ ಕಳಿಸ್ತೀನಿ, ಜಾಸ್ತಿ ಮಾತ್ರ ನನ್ನ ಮೈದನ್ ಕಳಿಸ್ತೀನಿ, ಜಾಸ್ತಿ ಮಾತ್ರ ನಮ್ಮ ಅಪ್ಪನ ಕಳಿಸ್ತೀನಿ, ಜರ ಜಗಳ ಆಗ್ತಿರುತ್ತೆ. ಅಲ್ಲೊಬ್ಬ ಕೂಡ ಭಿಕ್ಷೆ ಬೇಡ್ತಾನೆ ನಿಂತಿರ್ತಾನೆ. ಜಾಸ್ತಿ ಮಾತ್ರದ ಕೂಡನ್ ಕಳಿಸ್ಬಿಡ್ತೀನಿ ಅಂತ ಎಲ್ಲ ಸೈಲೆಂಟ್ ಆಗ್ಬಿಡುತ್ತೆ. ಆ ಕೂಡ ಅಲ್ಲೇ ನಿಂತಿರ್ತಾನೆ. ಏನಪ್ಪಾ ಇನ್ನೂ ಇಲ್ಲಿ ನಿಂತಿದ್ದೆ, ಭಿಕ್ಷೆ ಬೇಕಾ ಅಂತಾಳೆ. ನೀವು ಅದೇನೋ ಜಗಳ ಆಡುವಾಗ ಹೇಳಿದ್ರಲ್ಲ ಕೂಡನ್ ಕಳಿಸ್ತೀನಿ ಅಂತ, ಅದಕ್ಕೆ ಕಾಯ್ತಾ ಇದ್ದೀನಿ. ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ. ಒಂದು ದುಃಖದ ಸಂಗತಿ ಐತೆ ತಾಯಿ, ಮಗು ಹುಟ್ಟೋ ಸಮಯದಲ್ಲೇ ಒಂದು ಶೋಕದ ವಿಚಾರ ಬರ್ತೈತೆ ತಾಯಿ, ಬರ್ತೈತೆ. ಎಲ್ಲ ಬ್ರ್ಯಾಂಡೆಡ್ ಮೊರೆ ಹೋಗ್ತಿದ್ದಾರೆ ಸರ್. ಆದ್ರೆ ಸತ್ ಮೇಲೆ ನಿಮ್ಮ ಮೇಲೆ ಬಿಳಿ ಬಟ್ಟೆ ಹಾಕ್ತಿರಲ್ಲ ಸರ್, ಕೋರಾ ಬಟ್ಟೆ, ಮೀಟ್ರು 30 ರೂಪಾಯಿ ಸರ್, ಮೀಟ್ರು 30 ರೂಪಾಯಿ ಸರ್. ಸಂಸಾರನ ಯಾರು ಸರಿ ತೂಗಿಸ್ಕೊಂಡು ಹೋಗ್ತಾರೆ ಅವರು ಕೆರೆ ಹಾವು ಬಿಟ್ಕೊಂಡಂಗೆ, ಯಾರು ಸರಿಗೆ ತೂಗಿಸ್ಕೊಂಡು ಹೋಗಲ್ಲ ಅವರು ಪ್ಯಾಂಟ್ ಒಳಗಡೆ ಮಂಡ್ಯದ ಬಿಟ್ಕೊಂಡಂಗೆ ಸರ್. ಮದುವೆ ಮಕ್ಕಳು ಇತ್ಯಾದಿ ಹಾವು ಬಿಟ್ಟುಕೊಂಡಂಗೆ. ಎಲ್ಲರಿಗೆಂದೇ ಭೂತಲ ಒಂದೇ, ಎಲ್ಲರಿಗೂ ಭಗವಂತನೇ ತಂದೆ, ಸರ್ವರಿಗೊಂದೇ ಸೂರ್ಯನ ಕಣ್ಣು, ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು, ಬಗೆ ಬಗೆಯಾದರೂ ದೇಹದ ಬಣ್ಣ, ಎಲ್ಲರೂ ನಗೆಯು ಒಂದೇ ಅಣ್ಣ, ಏತಕ್ಕೆ ಯುದ್ಧ ಏತಕ್ಕೆ ಮದ್ದು, ಒಂದೇ ಮನೆಯೊಳಗೆ ಎಲ್ಲರೂ. ರೋಡಲ್ಲಿ ಕುಷ್ಠರೋಗದವರು ಬರೋರು, ಕುಷ್ಠರೋಗದವರು ಅವ್ರು ಯಾವ ತರ ಬರೋರು ಅಂದ್ರೆ, ತಾಯಿ ತಂದೆ ಗುರು ನೀನೇ ಶಿವ, ಕೈ ಎತ್ತಿ ಧರ್ಮವ ಮಾಡು ಶಿವ ಅಂತ ಬರೋರು. ಅಕಸ್ಮಾತ್ ನೀವೇನ ದುಡ್ಡು ಹಾಕ್ತೆ ಹೊಟ್ಟದ್ರೆ ಭಗವಂತ ಮುಂದಿನ ಜನ್ಮದಲ್ಲಿ ನಂತರನೇ ಮಕ್ಕಳು ಕೊಡೋರ್ಗೆ ಅನ್ಬಿಡೋದು. ಆ ಗಾಬರಿಗೆ ಅವ್ರು ಜೋಬಿಂದ ತೆಗೆದುಕೊಂಡ ಬಾಳೆಹಣ್ಣು, ಬಾಳೆಹಣ್ಣು, ಇಡ್ಲಿ ಇಡ್ಲಿ ಇಡ್ಲಿ, ಮಳೆ ಮಳೆ ಮಳೆ, ಇಡ್ಲಿ ಮಳೆ, ಸಮೋಸ, ಮದ್ದುರುಳೆ. ಹಾವಿನ ಬಗ್ಗೆ ಜನರಿಗಿರೋ ಮೂಢನಂಬಿಕೆಗಳೇನು? ಬೇಕಾದಷ್ಟು ಇರುತ್ತೆ. ಹಾವು ಗಂಡ ಹೆಣ್ಣ ಅಂತ ಕಂಡಿಡಿದ ಹೆಂಗೆ? ನಿಮ್ಗೆ ಹಾವುಗಳು ಕಚ್ಚಿದ್ಯಾ? ನನಗೂ 4 ಬಾರಿ ಹಾವು ಕಚ್ಚಿದೆ. ನನ್ನ ಕಂಡೆ ಯಮಂಗೂ ಭಯ ಇದೆ ಸರ್. ಯಾಕೆ ಅಂದ್ರೆ ಜೀವನದಲ್ಲಿ ನಾವು ಯಾವತ್ತು ಸಾಯ್ತೀವಿ ಅಂತ ಗೊತ್ತಿಲ್ಲ. ಹೇಳ್ದೆ ಕೇಳ್ದೆ ಬರೋದು ಹಾವು ಸಾವು ಎರಡೇ, ಹಾವು ಸಾವು ಎರಡೇ, ಹಾವು ಸಾವು ಎರಡೇ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.